ಸೊ ನಿವೇದಿತಾ ಅವರೇ, ನಿಮ್ಮನ್ನ ಮೂವಿನಲ್ಲಿ ಮುದ್ದಾಗಿ ನೋಡಿದಾಗ ಸೊ ನಿಮಗೆ ಅನ್ಕೊಂಡಿದ್ರಾ ನೀವು ಮುಂದೆ ನಾನು ಅಪ್ಪನ ಥರಾನೇ ಒಂದು ದೊಡ್ಡ ಆ್ಯಕ್ಟರ್ ಆಗಬೇಕು? ಬಿಕಾಸ್ ಮನೆಗೆ ಎಷ್ಟೊಂದು ಜನ ಆ್ಯಕ್ಟರ್ಗಳು ಬಂದು ಹೋಗ್ತಾ ಇರ್ತಾರೆ. ಸೊ ನಾವೆಲ್ಲ ಅವ್ರನ್ನ ಟಿ ವಿನಲ್ಲಿ ನೋಡಿದ ತಕ್ಷಣ ಅಂತ ಬಾಯ್ ಬಿಡ್ಕೊಂಡು ನೋಡ್ತಿರ್ತೀವಿ. ನಿಮ್ಗೆ ಆ ಸಿಚುಯೇಷನ್ನೇ ಇಲ್ಲ. ಇವ್ರು ನಮ್ಮನೆಗೆ ನೆನೆ ಬಂದೋದ್ರಲ್ಲ, ಕ್ಯಾಶುಯಲ್ ಆಗಿರುತ್ತೆ. ಸೊ ತಮಗೇನಾದರೂ ಆ ಥರ ಆಸೆ ಇತ್ತಾ? ಆ್ಯಂಡ್ ಆ ಥರ ಆಸೆ ಇದ್ದು ಡ್ಯಾಡಿ ಎನ್ಕರೇಜಿವ್ ಆಗಿದ್ರಾ ಹೇಗೆ? ಅಂದರೆ ಆ್ಯಕ್ಟಿಂಗ್? ಹೌದು, ಆ್ಯಕ್ಟಿಂಗ್. ಇಲ್ಲ, ಆ್ಯಕ್ಟಿಂಗಲ್ಲಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಅಂಡಮಾನ್ ಮಾಡಿದಾಗ ನಾನು ತುಂಬ ಚಿಕ್ಕವಳಾಗಿದೆ, ಸೊ ನಂಗೆ ನೆನಪಿಲ್ಲ. ಬಟ್ ಆಮೇಲೆ ಆ್ಯಕ್ಟಿಂಗ್ ಮೇಲೆ ಮತ್ತೆ ಆ ಥರ ಇಂಟ್ರೆಸ್ಟ್ ಬಂದಿಲ್ಲ. ಅಂಡಮಾನ್ ಆದ ನಂತರ ಯಾವುದಾದ್ರೂ ಚಿತ್ರಗಳು ತಮಗೆ ಸಿಕ್ಕಿದ್ದು ಆ ಥರದ್ದು ಏನಾದರೂ ಇದೆಯಾ? ಅಂದರೆ ಐ ಥಿಂಕ್ ಒಂದೇನೋ ಮಾಡಬೇಕಾಗಿತ್ತು ಅನಿಸುತ್ತೆ. ಅಂದರೆ ಯಾವುದೋ ಚಿಲ್ಡ್ರನ್ ಸಿನಿಮಾನೇ, ಬಟ್ ಅದು ವರ್ಕ್ ಆಗಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಓಕೆ. ಸೊ ಈ ಕಾಲೇಜು, ಈ ಸ್ಕೂಲಿಂದ ಕಾಲೇಜಿಗೆ ಹೋಗಾದ್ಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಹೀಗಿರೋದ್ರಿಂದ ಸೊ ತಮ್ಮದು ಆಸೆ ಏನಾಗಿತ್ತು? ನಾನು ಇರುತ್ತಲ್ಲ ಯಾರ ನಿಮ್ಮ ಆಂಬಿಷನ್ ಏನು? ನಮ್ಮ ಸ್ಕೂಲೆಲ್ಲ ಹಂಗೆ ಇದ್ದಿದ್ದು. ಸೊ ಬರ್ತ್ಡೇ ಬಂದ ತಕ್ಷಣ ಸ್ಟೇಜ್ ಮೇಲೆ ನಿಲ್ಸೋರು ಹೆಸರು ಹೇಳಬೇಕಿತ್ತು, ನಾನು ಏನಾಗ್ತೀನಿ ಅಂತ ಹೇಳಬೇಕಿತ್ತು. ಸೊ ಆ ಥರದ್ದು ಯಾವಾಗಲಾದರೂ ಒಂದು ಸಿಚುವೇಶನ್ ಬಂದೇ ಇರುತ್ತೆ ನಿಮಗೂ ಕೂಡ. ಸೊ ಅವಾಗ ಏನಾಗಬೇಕು ಅಂತಿತ್ತು, ಇವಾಗ ಆಗಿರೋದು ಅದು ರೀಚ್ ಆಗಿದೆಯಾ? ನೋ, ಐ ಥಿಂಕ್ ನಾನು ಎವ್ರಿ ಫೇಸ್ ಆಫ್ ಲೈಫಲ್ಲಿ ನನ್ನ ಡಿಫ್ರೆಂಟ್ ಆಂಬಿಷನ್ಸ್ ಇತ್ತು. ಐ ಕೆಪ್ ಚೇಂಜಿಂಗ್ ಮೈ ಮೈಂಡ್. ಸೊ ಐ ವಾಂಟೆಡ್ ಟು ಬಿಕಮ್ ಅ ಟೀಚರ್, ಐ ವಾಂಟ್ ಟು ಬಿಕಮ್ ಅ ಪೇಂಟರ್, ಆರ್ಟಿಸ್ಟ್, ಆರ್ಕಿಟೆಕ್ಟ್, ಜ್ಯುವೆಲ್ರಿ ಡಿಸೈನರ್, ಏನೇನೋ. ಐ ಡಿಡ್ 2-3 courses also, but in the end I came to the family thing only. ಸೊ ನೀವು ಕಾಸ್ಟ್ಯೂಮ್ ಡಿಸೈನ್ ಕೂಡ ಪಪ್ಪಗೆ ಮಾಡಿದ್ರಿ ಅಂತ ಈ ಮೂವಿಗೆ? ಅಂದರೆ ನಾವು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅದರಲ್ಲೂ ತುಂಬ ಆಸಕ್ತಿ ಇದೆ. ಐ ಲೈಕ್ ಟು. ಸೊ ಎರಡು ಫ್ಯಾಮಿಲಿ, ಈ ಕಡೆ ಕಲಾ ಸೇವೆ, ಈ ಕಡೆ ಜನ ಸೇವೆ. ಸೊ ಇಬ್ರು ಮೆಚ್ಚೋಕ್ಕೋಸ್ಕರ ಒಂದಕ್ಕೆ ಆಲ್ರೆಡಿ ಸ್ಟೆಪ್ ಇಟ್ಟಿದ್ದೀರಿ, ಇನ್ನೊಂದಕ್ಕೆ ಏನಾದರೂ ಒಲವು ತೋರಿಸ್ತೀರಾ? ಮುಂದಿನ ದಿನಗಳಲ್ಲಿ ನೋಡ್ಬಹುದಾ? ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಯಾಕೆ? ಅಂದರೆ ನಂಗೆ ಪ್ರೊಡಕ್ಷನ್, ನನಗೆ ಐ ಆಮ್ ವೆರಿ ಹ್ಯಾಪಿ ಟು ಡೂ ದಟ್. ಸೊ ಆ್ಯಂಡ್ ಯು ಆ್ಯಕ್ಚುಲಿ ನಾನು ವಂಶಿ ಅವ್ರನ್ನ ಕೇಳಿದೆ, ನೀವು ಎಷ್ಟು ಖುಷಿ ಇತ್ತು ನಿವೇದಿತಾ ಅವ್ರನ್ನ ಮೀಟ್ ಮಾಡಿದಾಗ, ಬಿಕಾಸ್ ನಿಮ್ಮ ಒಂದು ಸಬ್ಜೆಕ್ಟ್ನ ಹೇಳಿದಾಗ ಅಂತ. ಸೊ ನಿಮಗೆ ಫಸ್ಟ್ ಟೈಟಲ್ ಕೇಳಿದಾಗ ಎಷ್ಟು ಖುಷಿ ಆಯಿತು? ಆ್ಯಂಡ್ ಆಲ್ಸೋ ಟೈಟಲ್ ಕೇಳಿದ ತಕ್ಷಣ ಕನ್ನಡದಲ್ಲಿ ಮಿಂಚು ಹುಳ ಮಿಂಚದಿರು ಚಿಕ್ಕಪ್ಪಂದು ವೆರಿ ಫೇಮಸ್, ಅದು ನಿಮ್ಮ ಹೋಮ್ ಪ್ರೊಡಕ್ಷನಲ್ಲಿ ಬಂದಂತಹ ಚಿತ್ರದ ಹಾಡು. ಸೊ ನೀವು ಹೇಳಿಲ್ವಾ ಅವ್ರಿಗೆ ಯಾಕೆ ಫೈರ್ಫ್ಲೈ ಅಂತ ಇರ್ತಾಯಿದ್ರ, ಮಿಂಚು ಹುಳ ಅಂತ ಇಡಿ ಅಂತ ಏನಾದರೂ ಸಜೆಷನ್? ಇಲ್ಲ, ಐ ಥಿಂಕ್ ಆ ಟೈಟಲ್ ಡಿಸ್ಕಷನ್ ಬಂದಾಗ ಅದು ಇಟ್ ಸೂಟೆಡ್, ಸ್ಕ್ರಿಪ್ಟಿಗೆ ಚೆನ್ನಾಗಿ ಸೂಟ್ ಆಯಿತು ಆ್ಯಂಡ್ ಎಲ್ಲರಿಗೂ ಇಷ್ಟ ಆಯಿತು. ಸೊ ಫೈರ್ಫ್ಲೈ ಅಂತಲೇ ವೆಂಟ್ ಅಹೆಡ್. ಏನು ತುಂಬ ಇಷ್ಟ ಆಗಿದ್ದು ಚಿತ್ರದಲ್ಲಿ ತಮಗೆ, ನೀವು ಒಪ್ಕೊಳೋ ಹಾಗೆ ಮಾಡಿದ್ದು? ಬಿಕಾಸ್ ನಿಮಗೆ ಚಿತ್ರ ನಿರ್ಮಾಣ ಮಾಡಬೇಕು ಅನ್ನೋಂಥ ಅಷ್ಟು ಆಸಕ್ತಿ ಇರಲಿಲ್ಲ, ನೀವು ವೆಬ್ ಸೀರೀಸ್ ಮಾಡಿಕೊಂಡು ಸೀರಿಯಲ್ಸ್ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಇಂಟೆನ್ಷನಲ್ಲೇ ಇದ್ರಿ. ಸೊ ವಾಟ್ ಟರ್ನ್ಡ್ ಯು ಟು ಪ್ರೊಡ್ಯೂಸ್ ದಿಸ್ ಮೂವಿ? ವಂಶಿ ಅವರು ನನಗೆ ಸ್ಕ್ರಿಪ್ಟ್ ಬಂದು ನರೇಟ್ ಮಾಡಿದಾಗ ಅದು ಆ್ಯಕ್ಚುಲಿ ಬೇರೆಯವರಿಗೆ ರೆಫರ್ ಮಾಡೋಕ್ಕೆ ಕೇಳಿದ್ದು. ಬಟ್ ನಾನು ಮೇಡಮ್, ನೀವು ಸ್ಕ್ರಿಪ್ಟ್ ಕೇಳಿ, ನಿಮ್ಗೆ ಇಷ್ಟ ಆದರೆ ಬೇರೆ ಪ್ರೊಡ್ಯೂಸರ್ ರೆಫರ್ ಮಾಡಿ, ನಾನು ನನಗೆ ಮೂವಿ ಸಾಕಾಗಿದೆ ಮಾಡಲ್ಲ ಅಂತ ಓನ್ಲಿ ಐ ಟೋಲ್ಡ್. ನನಗೆ ಸಾಕಾಗಿದೆ, ಬೇರೆ ಪ್ರೊಡ್ಯೂಸರ್ಸ್ ಹೋಗಿ ಮೀಟ್ ಆಗಿ ಅಂತ ಹೇಳಿದ್ದು. ಬಟ್ ಆಮೇಲೆ ಒಂದು 4-5 ಡೇಸ್ ಆದಮೇಲೆ ನಾನು ಹೇಳಿದೆ ವಂಶಿ ಹೋಲ್ಡ್, ಮೇ ಬಿ ವಿ ಕ್ಯಾನ್ ಓನ್ಲಿ ವರ್ಕ್ ಆನ್ ದಿಸ್ ಅಂತ ಹೇಳಿ ಅಪ್ಪಂಗೆ ಒಂದು ನರೇಷನ್ ಕೊಡಿಸಿ ಗಾಟ್ ಅಪ್ರೂವ್ಡ್. ಓಕೆ, ನೈಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.